ಹಬ್ಬಬ್ಬಬ್ಬಬ್ಬಬ್ಬ ಬ್ರೇಕಿಂಗ್ ನ್ಯೂಸ್ಗಳು ಮರೆಯಾಗಿದ್ದ ಚಾನೆಲ್ಗಳೆಲ್ಲ ತೆರೆಯ ಮುಂದೆ ಮುಗಿಬಿದ್ದು ಬರ್ತಾ ಇದೆ. ಯಾರ ಮಹಿಮೆಯೋ ಯಾರು ಪೋಷಿಸಿದ ಮೀಡಿಯಾಗಳು ಗೊತ್ತಾಗ್ತಾ ಇಲ್ಲ. ರಾತ್ರೋರಾತ್ರಿ ಫೇಮಸ್ ಆದ ಮಹೇಶ್ ಶೆಟ್ಟಿ ತಿಮರೋಡಿಯವರು ಹಬ್ಬಬ್ಬಬ್ಬಬ್ಬಬ್ಬ ಹೆಡ್ಲೈನ್ ನಲ್ಲಿ ನಾಲಿಗೆ ಹರಿಬಿಟ್ಟ ಮಹೇಶ್ ಶೆಟ್ಟಿ ತಿಮರೋಡಿ ಎಂಬಂತಹ ಪದ ಬಳಕೆ. ಅಂತಹದರಲ್ಲಿ ತಿಮರೋಡಿ ಬಳಸಿದ ಪದಗಳೇನು, ಯಾಕೆ, ಏನಾಯ್ತು ಎಂಬುದೇ ಬಹಳ ಚಿಂತೆಗೀಡಾಗಿದೆ. ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ಬರ್ಬರ ಹತ್ಯೆ, ಅತ್ಯಾಚಾರ, ಭೂ ಕಬಳಿಕೆ, ದಲಿತರಿಗೆ ಮೋಸವಾದಾಗ ಗಪ್ಚುಪ್ಪಾದ ಚಾನೆಲ್ಗಳು ಎಲ್ಲಿಂದ ತಲೆ ಎತ್ತಿತ್ತು. ಸ್ಥಾನದಲ್ಲಿ ಬುರುಡೆ ಪ್ರಸಂಗ ಮಾಡುವುದಾದರೆ ಪದ್ಮಲತಾ, ವೇದವಲ್ಲಿ, ನಾರಾಯಣ ಮಾವುತ, ಯಮುನಾ, ಸೌಜನ್ಯ ಪ್ರಕರಣಗಳ ಭೀಕರತೆಯನ್ನು ಯಾಕೆ ತೋರಿಸಬಾರದೆಂಬುದು ಸಾರ್ವಜನಿಕರ ಪ್ರಶ್ನೆ. ಕೃಪಾಪೋಷಿತ ದನಿಗಳ ಭಯವೇ. ರಾತ್ರಿ ಫೋನ್ ಕರೆಯಲ್ಲಿ ಅಣ್ಣಯ್ಯ ಅಣ್ಣಯ್ಯ ಬಾರೋ ಎಂಬ ಪ್ರೇಮಗೀತೆಯಾಡಿ ಬೆಳಗಾಗೋ ಹೊತ್ತಲ್ಲಿ ಕೋಳಿ ಕೂಗೋ ಥರ ಯಾಕ್ರಿ ಫೋನ್ ರೆಕಾರ್ಡ್ ಮಾಡಿ ಎಲ್ಲ ಮೀಡಿಯಾಗಳಲ್ಲಿ ಹರಿಬಿಟ್ರ ಎಂಬುದೇ ಹಾಸ್ಯಾಸ್ಪದ. ಯಕ್ಷಗಾನಕ್ಕೆ ಅದರದ್ದೇ ಆದಂತಹ ಗತ್ತು ಇದೆ. ನರ್ತನ, ದೈವ ದೇವರ ಸಂದೇಶ, ದೇವರುಗಳ ಮೇಲಿನ ಭಕ್ತಿ, ದೈವ ದೇವರಂತೆ ನಟಿಸಿ ಹಿರಿಯ ಕಲಾವಿದರು ಗೌರವ ಮೆರೆದಿದ್ರು. ಇದ್ಯಾವ ಹಾಸ್ಯ ರೀ? ಸೌಜನ್ಯಳಂತಹ ನರಳಿ ಬೀಭತ್ಸಕರವಾಗಿ ಅತ್ಯಾಚಾರವಾಗಿ ಭಯಾನಕ ಕೊಲೆಯಾದ ಅತ್ಯಾಚಾರಿಗಳನ್ನು ಬಂಧಿಸಲೇಬೇಕೆಂದು ಪಟ್ಟ ಹಿಡಿದು ಹೋರಾಟ ಮಾಡಿದವರನ್ನು ಅಂಗಿಸುವುದು ಯಾವ ಪ್ರಸಂಗಾರಿ? ಸರಸ್ವತಿ ಮಾತೆಯ ಆಶೀರ್ವಾದದಿಂದ ಪದಬಳಕೆಯಾಗುವ ಪ್ರಸಂಗದಲ್ಲಿ ಯಾರ್ರೀ ಅಲ್ಲೊಬ್ಬ ಭೀಮ, ಯಾರ್ರೀ ಚಿನ್ನಯ್ಯ, ಯಾರ್ರೀ ಬುರುಡೆ ಹೋರಾಟವನ್ನು ಹಾಸ್ಯಕ್ಕೆ ಫಿಕ್ಸ್ ಮಾಡಿದ್ರ? ಪಾರಂಪರಿಕವಾಗಿ ಬಂದ ಯಕ್ಷಗಾನಕ್ಕೆ ಅಪವಾದವಾಗಿರುವ ಈ ವಿಕೃತಿಯನ್ನು ಸಮಾಜ ಧಿಕ್ಕರಿಸಿ ಯಕ್ಷಗಾನ ತೊಳೆದಿಟ್ಟಂತಾಗಬೇಕು. ಯಕ್ಷಗಾನದ ಹಾಸ್ಯ ಪರಿಶುದ್ಧವಾಗಿರಬೇಕು. ದಶಕಗಳ ಕೊಲೆ, ಬಲಾತ್ಕಾರಿಗಳಿಗೆ ಸಂಬಂಧಿಸಿ ನಡೆಯುತ್ತಿರುವಂತಹ ಜನಾಕ್ರೋಶವನ್ನು ಹಾಸ್ಯ ಮಾಡಿ, ಅಪಹಾಸ್ಯ ಮಾಡಿ ವ್ಯಂಗ್ಯ ಮಾಡುವುದೇ. ಬಂಗ್ಲಾ ಗುಡ್ಡದಲ್ಲಿ ನರಬಲಿ ನಡೆಸಿ ಎಲ್ಲೆಂದರಲ್ಲಿ ಬುರುಡೆ ಹೂತವರ ವಿಷಯಾಂತರ ಮಾಡಿ ದಶಕಗಳ ಸೈಕೋಪಾತ್ ಸರಣಿ ಹಂತಕರ ರಕ್ಷಣೆಗೆ ಯಕ್ಷಗಾನ ವೇದಿಕೆ ಯಾಕೆ ಬಳಸಬೇಕು? ಇದನ್ನು ಪ್ರಸಾರ ಮಾಡುವ ಸಂಸ್ಥೆಗೆ ಸಾಮಾಜಿಕ ಜವಾಬ್ದಾರಿ ಇಲ್ಲವೇ? ಹಿಂದೂ ಧರ್ಮದ ಮೇಲೆ ನಡೆದ ಸಾಮೂಹಿಕ ಬಲಾತ್ಕಾರ, ಬರ್ಬರ ಕೊಲೆಗಳನ್ನು ವಿರೋಧಿಸಿ ನ್ಯಾಯ ಕೇಳುವವರನ್ನು ಲೇವಡಿ ಮಾಡಿ ಬದುಕುವ ನಿಮ್ಮ ಪ್ರಸಂಗ ಸಮಾಜಕ್ಕೆ ಯಾವ ಸಂದೇಶವನ್ನು ನೀಡುತ್ತದೆ? ಮಿಜಾರು ಅಣ್ಣಪ್ಪ, ಜಯರಾಮ್ ಆಚಾರ್ಯರಂತಹ ಅದ್ಭುತ ಕಲಾವಿದರು ಪರಿಶುದ್ಧವಾದ ಹಾಸ್ಯದ ಜೊತೆ ಸಾಮಾಜಿಕ ಕಳಕಳಿಯ ಜವಾಬ್ದಾರಿಯನ್ನು ಹೊತ್ತು ಜನರಿಗೆ ಉತ್ತಮ ಸಂದೇಶವನ್ನು ನೀಡ್ತಾ ಇದ್ರು. ಅಂತಹ ಪ್ರಬುದ್ಧ ಕಲಾವಿದರು ಕಾಣಿಕೆಯಾಗಿ ನೀಡಿದ ಯಕ್ಷಗಾನದ ಸಂಪ್ರದಾಯ ಹಾಳು ಮಾಡುವ ಕೆಲಸವೂ ಬೇಡ. ಸಾಧ್ಯವಾದ್ರೆ ಉಳಿಸಿ ಬೆಳೆಸಿ. ಯಕ್ಷಗಾನಕ್ಕೆ ಅದರದ್ದೇ ಆದಂತಹ ತೂಕವಿದೆ. ಪಾತಕಿಗಳು ಎಸೆಯುವ ಭಿಕ್ಷೆಗೆ ಕೈಚಾಚಿ ನಿಮ್ಮ ಚಟ ತೀರಿಸುವ ತೆವಲಿಗೆ ನಮ್ಮ ಪಾರಂಪರಿಕ ಯಕ್ಷಗಾನದ ಹಿಮ್ಮೇಳ, ಯಕ್ಷಗಾನದ ವೇದಿಕೆಯನ್ನು ದುರ್ಬಳಕೆ ಮಾಡಬೇಡಿ. ಹಿಂದೂ ಭಕ್ತರನ್ನು ಸಾಮೂಹಿಕವಾಗಿ ಬಲಾತ್ಕಾರ ನಡೆಸಿ ಬರ್ಬರವಾಗಿ ಮುಕ್ಕಿ ತಿಂದು ಕೊಂದ ದಶಕಗಳ ಸೈಕೋಪಾತ್ ಸರಣಿ ಹಂತಕರನ್ನು ಬೆಂಬಲಿಸುವ ಅದ್ಯಾರೇ ಆದ್ರೂ ಅವರಿಗೆ ತಿಮರೋಡಿಯ ಬೈಗುಳವೇ ಮಹಾ ಅಪರಾಧವಾಗಿ ಕಾಣಬಹುದೇನೋ. ಭೂರಹಿತ ಬಡವನ ಚೇಲಾಗಲಿಗೆ ಹೇಗಾದ್ರೂ ತಮ್ಮ ಮೇಲಿನ ಆರೋಪವನ್ನು ವಿಷಯಾಂತರ ಮಾಡುವಂತಹ ಮಾಸ್ಟರ್ ಪ್ಲಾನ್ಗಳು ಇದು. ಅವರು ನಡೆಸಿದ ಇಂತಹ ಅವಾಂತರಗಳೇ ಬಲಾತ್ಕಾರ ಮಾಡಿ ಕೊಂದು ಬುರುಡೆ ಹೂತವರು ಯಾರೆಂಬಂತಹ ಸಂದೇಹವನ್ನು ಗಟ್ಟಿಗೊಳಿಸ್ತಾ ಇದೆ. ಏನ್ರಿ ಇಂತಹ ಭಯಾನಕ ಸಾವುಗಳ ನ್ಯಾಯದ ಜೊತೆ ತಮ್ಮ ಚೆಲ್ಲಾಟವೇ? ನಿಮ್ಮ ಈ ಕುಟುಂಬಗಳು ಕೂತು ನೋಡುವ ಯಕ್ಷಗಾನ ಪ್ರಸಂಗದಲ್ಲಿ ಕೆಟ್ಟ ಪದ ಬಳಕೆ, ಡಬಲ್ ಮೀನಿಂಗ್ ಮಾತುಗಳು ಎಷ್ಟರ ಮಟ್ಟಿಗೆ ಸರಿ? ತಿಮರೋಡಿ ಬೈಗುಳ ಇದಕ್ಕೆ ತಾನೇ? ಕಾಲಾಯ ತಸ್ಮೈ ನಮಃ, ಕಾಲ ಉತ್ತರ ನೀಡುತ್ತೆ ಅನ್ನುತ್ತಾ ನಮ್ಮ ಇಂದಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೇವೆ. ಎಲ್ಲೋ ನೋಡಿದ ನೆನಪಾಗುತ್ತಾ ಮುಖ್ಯಾಧಿಕಾರಿ ಇವ. ಮುಖ್ಯಾಧಿಕಾರದಲ್ಲಿರುವವರು ಯಾರು? ಹಿಮಾಲಯ ಸರ್ವಾಧಿಕಾರಿಯೇ ನಾನು. ನನಗೆ ದೂರು ಕೊಡ್ಲಿಕ್ಕುಂಟು. ದೂರು ಕೊಡ್ಲಿಕ್ಕೆ ಹೌದು. ಅದನ್ನೊಂದು ಬದಿಗಿಡ್ಲಿಕ್ಕೆಲ್ಲ ಇದ್ರ ಬಗ್ಗೆ ದೂರು ಕೊಡುದು. ನಮಗೆ ಯಾವುದರಲ್ಲಾದ್ರೂ ವಿಶ್ವಾಸ ಉಂಟು. ಇಂಥದ್ದೊಂದು ಹಿಡ್ಕೊಂಡು ಬರುವವರ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಹೌದು, ಈಗ ನೀನು ದೂರು ಕೊಡುವುದು ಹೌದು. ಯಾವ ವಿಷಯದ ಬಗ್ಗೆ ದೂರು? ಈಗ ಇಂಥದ್ದನ್ನು ಹಿಡ್ಕೊಂಡು ಬಂದು
ಹೋಗುವವರೆಲ್ಲ ಹೋಗಿದ್ದಾರೆ. ಈಗ ಎಲ್ಲಿಯಾದ್ರೂ ಇಟ್ಟು ಹೋಗುದು ಅವರಷ್ಟೇ. ಹೌದಾ? ಮತ್ತೆ ಆ, ಯಾವ ವಿಷಯದ ಬಗ್ಗೆ ದೂರು? ಇದೇ ವಿಷಯದ ಬಗ್ಗೆ ದೂರು ಕೊಡ್ಲಿಕ್ಕೆ ಕೊಡ್ತೇನೆ. ಇನ್ನು ದೂರು ಕೊಟ್ಟ ಮೇಲೆ ನೀವೆಲ್ಲ ನನಗೆ ಪರವಾಗಿ ನಿಲ್ಬೇಕು. ನಿನ್ನ ಪರವಾಗಿ ನಾನಿದ್ದೇನ? ನೀನು ಮೊದಲ ಮುಸುಕು ತೆಗಿ. ನಿನ್ನ ನಾಮಧೇಯ, ನನ್ನ ಹೆಸರು ಚಿನ್ನಯ್ಯ. ಬುರುಡೆ ಚಿನ್ನಯ್ಯ. ಹೇಳುವುದ ಅಥವಾ ಕೈಯಲ್ಲಿರುವುದಾ? ನೀನು ಚಿನ್ನಯ್ಯ ಅಂತ ಹೇಳಿದ್ದ, ಬೇರೆ ಹೇಳಿದ್ದ? ಅಲ್ಲ, ನಾನು ಭೀಮ ಅಂತ ಇಡ್ಬೇಕು ಅಂತ ಇದ್ದೆ. ಭೀಮ ಅಲ್ಲಿ ಒಬ್ಬ ಇದ್ದಾನಲ್ಲ, ಹಾಗಾಗಿ ಅದು ಬೇಡ ಅಂತ ಹೇಳಿ ನಾನು ಚಿನ್ನಯ್ಯ ಅಂತ ಇಟ್ಕೊಂಡೆ. ಇದು ಯಾರಿವ? ಮೊದಲು ಮುಸುಕು ತೆಗಿ. ಮುಸುಕು ತೆಗೆದ್ರೆ ಮತ್ತೆ ನನಗೆ ಅಪಾಯ ಇಲ್ಲಲ್ಲ ರೇ? ಓ. ಅಪಾಯ ಇಲ್ಲಲ್ಲ. ಅಪಾಯ ಆದ್ರೆ ನನಗೆ ನಾಳೆಯಿಂದ. ನಾವು ಮಾಡುವುದೆಲ್ಲ ಮಾಡಿ ಆಗಿದೆ, ಆಮೇಲೆ ಮುಸುಕು ಹಾಕಿಕೊಂಡು ಬರುದು. ಅದು ನೀನೇ ಹೇಳ್ಬೇಕದ. ಬಿಚ್ಚಲಿಕ್ಕೆ ಆಗುದಿಲ್ಲ. ಬಿತ್ತಲಿಕ್ಕೆ ನೀನು ನಾನು ಬಿತ್ತಲಿಕ್ಕೆ ಇಲ್ಲಿ ಬಂದು ಕೂತದ್ದ? ಅದನ್ನೊಂದು ಬದಿಗಿಡು. ನಿಲ್ಲು. ನಿನಗೆ ಒಂದೇ ಸಿಕ್ಕಿದ್ದ? ಹೌದು, ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಮಾಡ್ಬೇಕು. ಇದು ಎಲ್ಲಿ ಸಿಕ್ಕಿತು? ಇದಲ್ಲಿ ಅಲ್ಲಿ ಎಲ್ಲ ಅಗೀತಾ ಇದ್ದಾರೆ ರೇ. 14 ದಿವಸ ಆಯ್ತಲ್ಲ, ಎಲ್ಲ ಅದು ಯಾರಂತ ಪರಿಚಯ, ಅವರ ಕುಟುಂಬದವರೆಲ್ಲ ಬಂದು ಅಗೀತಾ ಇದ್ದಾರೆ. ಒಂದೇ ಸಿಕ್ಕಿದ್ದ? ಒಂದಲ್ಲ, ತುಂಬಾ ಉಂಟು. ನಮಗೆ ಒಂದು ದೂರು ಕೊಡುವಾಗ ಒಂದು ಸಾಕು ಅಂತ ಹೇಳಿ ಇಟ್ಕೊಂಡು ಬಂದದ್ದು. ಇದು ಅಲ್ಲಿಂದ ತಂದದ್ದಲ್ಲ, ಮತ್ತೆ? ಅರ್ಧದಿಂದ ಹಿಡ್ಕೊಂಡು ಬಂದದ್ದು. ಅಲ್ಲಿದ್ದಲ್ಲ. ಅಲ್ಲಿದ್ದಲ್ಲ. ಯಾಕೆ ತಂದೆ? ಅದಂದ್ರೆ ರೇ, ನಾನು ಬರುವ ವಿಷಯ ನಿಮಗೆ ಗೊತ್ತಾಗ್ಬೇಕಲ್ಲ. ನಾನು ಅಲ್ಲಿಂದ ಬಂದದ್ದು